ಬೆಂಗಳೂರು ಅಂದ್ರೆ ಒಂದು ಕಾಲದಲ್ಲಿ ಕೆರೆಗಳೇ ಹೆಚ್ಚಿದ್ವಂತೆ. ಆದರೆ ಅಭಿವೃದ್ಧಿ ಹೆಸರಲ್ಲಿ ಅದೆಷ್ಟೋ ಕೆರೆಗಳು ಕಣ್ಮರೆಯಾಗಿವೆ. ಸದ್ಯ ಇರೋ ಕೆರೆಗಳನ್ನಾದ್ರೂ ಮುಂದಿನ ಪೀಳಿಗೆಯ ಅನುಕೂಲಕ್ಕಾಗಿ ಉಳಿಸ್ಕೊಳ್ಳೋಣ ಅಂದ್ರೆ ಭೂಗಳ್ಳರ ಕಾಟ. ರಾಜಾರೋಷವಾಗಿ ಕೆರೆಗಳನ್ನ ಒತ್ತುವರಿ ಮಾಡಿ ಕಬಳಿಸ್ತಿದ್ದಾರೆ. ಅಂತಹದ್ದೇ ಒಂದು ಕೆರೆ ಮೇಲೆ ಭೂಕಳ್ಳರ ಕಣ್ಣು ಬಿದ್ದಿದ್ದು ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆ ಕೆರೆ ದಿನೇ ದಿನೇ ಮುಳುಗೋಗ್ತಿದೆಯಂತೆ. ಆ ಕುರಿತಂಥ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ. ಭೂಗಳ್ಳರಿಂದ ಸದ್ದಿಲ್ಲದೆ ಕಣ್ಮರೆಯಾಗ್ತಿದೆ ಜಕ್ಕಸಂದ್ರ ಕೆರೆ. ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯವೇ ಭೂಗಳ್ಳರ ಬಂಡವಾಳ. ಟಿಪ್ಪರ್ ಲಾರಿಗಳಲ್ಲಿ ಹೊತ್ತು ತರ್ತಿರೋ ತ್ಯಾಜ್ಯ ವಸ್ತುಗಳು, ಕಟ್ಟಡದ ಅವಶೇಷಗಳನ್ನ ರಾಜಾರೋಷವಾಗಿ ಡಂಪ್ ಮಾಡಿ ಅರ್ಧ ಕೆರೆಯನ್ನೇ ಮುಚ್ಚಿರೋ ದೃಶ್ಯಗಳಿವು. ಇದೇ ನೋಡಿ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾ ಕೋರಮಂಗಲಾದ 3ನೇ ಬ್ಲಾಕ್ನಲ್ಲಿರೋ ಜಕ್ಕಸಂದ್ರ ಕೆರೆ. ಸರ್ಜಾಪುರ ರಸ್ತೆಯ ಅಗರ ಕೆರೆಯ ಡೆಡ್ ಆಪೋಸಿಟ್ನಲ್ಲಿರೋದೇ ಈ ಜಕ್ಕಸಂದ್ರ ಕೆರೆ. ಸಿಟಿ ಮಧ್ಯೆ ಇರೋ ಈ ಕೆರೆಯನ್ನ ಸರಿಯಾಗಿ ಡೆವಲಪ್ಮೆಂಟ್ ಮಾಡಿದಿದ್ರೆ ಬೆಳಗ್ಗೆ ಸಂಜೆ ಹಿರಿಯರು ಮಕ್ಕಳು ಸ್ವಚ್ಛಂದ ಗಾಳಿಯಲ್ಲಿ ವಾಕ್ ಮಾಡ್ತಿದ್ರು. ಆದ್ರೆ ಬಿಬಿಎಂಪಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತನದಿಂದ ಇವತ್ತು ಜಕ್ಕಸಂದ್ರ ಕೆರೆ ತನ್ನ ಜಲಮೂಲದ ಸ್ವರೂಪವನ್ನೇ ಕಳೆದುಕೊಂಡು ಭೂಗಳ್ಳರ ಕಪಿಮುಷ್ಟಿಗೆ ಸಿಲುಕಿದೆ. ಹೀಗಾಗಿ ಪ್ರತಿನಿತ್ಯ ಕೆಲ ಬಿಲ್ಡರ್ಗಳು ಈ ಕೆರೆಯನ್ನ ಒಂದ್ ಕಡೆಯಿಂದ ಹಂತ ಹಂತವಾಗಿ ಮುಚ್ಕೊಂಡು ಬರ್ತಿದ್ದಾರೆ. ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತ ಹೇಳಿ ಕರೀತಾರೆ. ಯಾಕೆಂದ್ರೆ ಎಲ್ಲಾ ಕಡೆ ಹಸಿರಾಗಿದೆ. ಸಾವಿರಾರು ಕೆರೆಗಳಿರೋ ಈ ಬೆಂಗಳೂರು ಈಗ 100 ಕೆರೆಗಳಿಗೆ ಬಂದಿದೆ. ಇದಕ್ಕೆ ಕಾರಣ ಬಿಬಿಎಂಪಿ ಅವರ ನೆಗ್ಲಿಜೆನ್ಸ್. ನೋಡಿ, ಈ ಕೇಸಲ್ಲಿ ಜಕ್ಕಸಂದ್ರ ಕೆರೆ ಹಾಗೂ ಅಗ್ರ ಕೆರೆಗಳೆಲ್ಲ ಅಕ್ಕಪಕ್ಕ ಇರುವಂತಹ ಕೆರೆಗಳು. ಜಕ್ಕಸಂದ್ರ ಕೆರೆಯಲ್ಲಿ ಕಳೆದ 3 ದಿನಗಳಿಂದ ಏಕಾಏಕಿ ಮಣ್ಣನ್ನ ತುಂಬಿಸಿ ಈ ಲ್ಯಾಂಡ್ ಡೆವಲಪರ್ಸೋ ಇಲ್ಲ ಬಿಲ್ಡರ್ಸೋ ಎನ್ಕ್ರೋಚ್ಮೆಂಟ್ ಮಾಡಬೇಕು ಅಂತ ಇದ್ದಾರೆ. ಈಗಾಗಲೇ ಗೂಗಲ್ ಮ್ಯಾಪ್ನಲ್ಲಿ ಕೆರೆಯ ಸ್ಕೆಚ್ ತೆಗೆದು ನೋಡಿದ್ರೆ 40% ಕೆರೆ ಅಂಗಳವನ್ನು ಮಣ್ಣು ಹಾಕಿ ತ್ಯಾಜ್ಯ ವಸ್ತುಗಳಿಂದ ಮುಚ್ಚಿರೋದು ಕಂಡುಬರುತ್ತೆ. ಈ ಎಲ್ಲಾ ದೃಶ್ಯವನ್ನ ಬಿಬಿಎಂಪಿ ಅಧಿಕಾರಿಗಳು ಕಂಡರೂ ಕಾಣದಂತಿದ್ದಾರೆ. ಭೂಗಳ್ಳರ ಹಣದಾಹಕ್ಕೆ ಬಲಿಯಾಗಿ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಇನ್ನು ಕೆಕೆಎಸ್ ಅರ್ತ್ ಮೂವರ್ಸ್ಗೆ ಸೇರಿದ ವಾಹನಗಳಿಂದ ಕೆರೆ ಮುಚ್ಚುವ ಕಾರ್ಯ ನಡೆಯುತ್ತಿದ್ದು ಟಿಪ್ಪರ್ ಲಾರಿಗಳಿಂದ ಕೆರೆ ಮುಚ್ಚುವ ಕಾರ್ಯದಲ್ಲಿ ನಿರತವಾಗಿದೆ. ಈ ಬಗ್ಗೆ ಸ್ಥಳೀಯ ನಿವಾಸಿಗಳು ಬಿಬಿಎಂಪಿ ಅಧಿಕಾರಿಗಳಿಗೆ ದೂರು ನೀಡಿದರೆ ಕ್ಯಾರೆ ಅಂತಿಲ್ವಂತೆ. ಹೀಗಾಗಿ ವಕೀಲ ಪ್ರಶಾಂತ್ ಮಿಥಿಲ್ ಅವರೇ ಮುಖ್ಯಮಂತ್ರಿಗೆ ದೂರು ನೀಡಿದ್ದಾರೆ. ದೂರಿನಲ್ಲಿ ಕೆರೆ ಒತ್ತುವರಿಯಾಗಿದ್ರೂ ನಿರ್ಲಕ್ಷ್ಯ ತೋರುತ್ತಿರುವ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿರುವ ವಕೀಲ ಪ್ರಶಾಂತ್ ಮಿಥಲ್ ಸಾರ್ವಜನಿಕ ಆಸ್ತಿಯನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಜಲ ಸಂಪನ್ಮೂಲವನ್ನು ಉಳಿಸಿ ಎಂದು ಮನವಿ ಮಾಡಿದ್ದಾರೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.